ರಾಯಪಟ್ಟಣ ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿಯ ಕಲ್ಕೆರೆ ಚೌಡೇನಹಳ್ಳಿ ಗ್ರಾಮದಲ್ಲಿ ರೈತರ 2 ಗುಂಪು ಹಾಗೂ ಪೊಲೀಸರು ಸರ್ವೆ ಇಲಾಖೆ ಅಧಿಕಾರಿಗಳು ನಡುವೆ ಮಾತಿನ ಚಕಮಕಿ ನಡೆಯಿತು. ಕಳೆದ 5 ವರ್ಷಗಳಿಂದ ಕಲ್ಕೆರೆ ಚೌಡೇನಹಳ್ಳಿ ಗ್ರಾಮದಲ್ಲಿ ಕೃಷಿ ಭೂಮಿಗಾಗಿ ರೈತರ ನಡುವೆ ವ್ಯಾಜ್ಯ ನಡೆಯುತ್ತಿದ್ದು, ಈಗ್ಗೆ 4 ವರ್ಷದ ಹಿಂದೆಯೂ ಸಹ ಕೃಷಿ ಭೂಮಿ ಅಳೆಯಲು ಮುಂದಾಗಿದ್ದಾಗ ರೈತರ ಒಂದು ಕುಟುಂಬ ವಿಷ ಸೇವಿಸಿತು. ಈ ಹೈಡ್ರಾಮಾವನ್ನು ತಡೆಯುವಲ್ಲಿ ನುಗ್ಗೇಹಳ್ಳಿ ಪೊಲೀಸರು ಸಫಲರಾದರು. ಪುನಃ ಇದೇ ಪ್ರಸಂಗ ಮುಂದುವರೆದಿದ್ದು, ಸರ್ವೆ ಇಲಾಖೆಯ ಅಧಿಕಾರಿಗಳು ಕೃಷಿ ಭೂಮಿ ಅಳೆಯಲು ಮುಂದಾದರು. ಆದರೆ ತಹಶೀಲ್ದಾರ್ ಹಾಗೂ ರಾಜಸ್ವ ನಿರೀಕ್ಷಕರು ಮತ್ತು ಕಂದಾಯ ಅಧಿಕಾರಿಗಳು ಸರ್ವೆ ನಡೆಯುವ ಸ್ಥಳಕ್ಕೆ ಆಗಮಿಸದೆ ಇದ್ದಿದ್ದರಿಂದ ಮತ್ತು ಪ್ರಕರಣ ಉಚ್ಚ ನ್ಯಾಯಾಲಯದಲ್ಲಿ ಇರುವುದರಿಂದ ಕೃಷಿ ಭೂಮಿ ಅಳೆಯದೆ ಸರ್ವೆ ಇಲಾಖೆ ಅಧಿಕಾರಿಗಳು ವಾಪಸ್ ಹೋದರು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನುಗ್ಗೇಹಳ್ಳಿ ಪೊಲೀಸ್ ಠಾಣೆಯ ಉಪನಿರೀಕ್ಷಕರಾದ ಭರತ್ ರೆಡ್ಡಿ ಅವರ ನೇತೃತ್ವದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ದರು. ವರದಿ ಐ.ಕೆ. ಮಂಜುನಾಥ್, ಚನ್ನರಾಯಪಟ್ಟಣ. ಇಡೀ ಜಾತ್ರೆ ನಾನು ತಗೊಳ್ಳಿದೆ ಗೊತ್ತಾ ನಿಮ್ಮಮ್ಮ ಈ ಕೇಸು ಇದೇನಾಗಿದೆ ಫೈನಲ್ ಎಕ್ಸ್ಪ್ರೆಸ್ ಕೊಟ್ಟಿದೆ ಗೊತ್ತಾ? ಯಾಕೆ ಈ ತಿಂಗಳು 11 ಈ ಕೇಸಿಗೆ ನಮಗೆ ಕೊಡೋದು ನೀವು ಇದು ಆರಾಮಾಗಿದೆ. ನಿಮ್ಮ ಕಾಪಿ ಹಾಕ್ಬಿಟ್ಟು ನಮಗೆ ಗೊತ್ತಾಗುತ್ತೆ. ಇದು ನೋಡಿ ಸರ್, ಇನ್ನೊಂದು ನಾನು ಹೇಳ್ತೀನಿ, ವಯಸ್ಸು 69 ಕೇಸ್ ಹಾಕಿರೋದು ಯಾರು? ನಾಗಮಣಿ ಆಯ್ತಲ್ವ ಸರ್? ನಾಗಮಣಿ ಯಾರು? ನಮ್ಮ ಲಾಯರ್ ಇವ್ರ ಮೇಲೆ ಹಾಕಿದ್ದಾರೆ. ಇದರಲ್ಲಿ ಕಮಿಷನರ್ ಅಪಾಯಿಂಟ್ಮೆಂಟ್ಗೆ ಅರ್ಥ ಹಾಕಿದ್ದಾರೆ. ಯಾರಿಗೆ? ADLRಗೆ ಹಾಕಿ ಅಂತ ನೋಡಿ. ಅದ್ರ ಜೊತೆ ಇದೆ ಕೇಸ್ ಹಾಕಿರೋದು ಗೊತ್ತಿಲ್ಲ ಅಂತ ಗೊತ್ತಿಲ್ಲ. ಕೇಸ್ ಅರ್ಜೆಂಟ್ ಆಗ್ಯಾವ ನೀನು ನೋಡಿ ನಂಬರ್ ನೋಡ್ತೀವಿ. ಕೇಸ್ ಹೋಗಿದೆಯಾ? ನೆಕ್ಸ್ಟ್ ಡೇಟ್ ಅಂತ ಕೊಟ್ಟಿರೋ ಡೇಟ್ ಇದನ್ನು ಹಾಕಿಲ್ಲ. ಇನ್ನೊಂದು ಹೋಗಿದೆ ಕೇಸ್ ಹೋಗಿ ಅಟೆಂಡ್ ಆಗಿದ್ರೆ ಅದು ಹೋಗ್ತಾ ಇಲ್ಲ. ನೋಡಿ ಸರ್, ಇಲ್ಲಿ ನೋಡಿ ಯಾರು ಮಾತಾಡಬೇಡ್ರಿ. ಸಿವಿಲ್ ಕೋರ್ಟಲ್ಲಿ ಹಾಕಿದೆ. ಕಮಿಷನರ್ ಯಾರು? ADLR ಅಪಾಯಿಂಟ್ಮೆಂಟ್ ಅಂತ ಹಾಕಿದ್ದಾರೆ. ಯಾರು ಹಾಕಿರೋದು? ನಾಗಮಣಿ ಹಾಕಿದೆ. ಇದಕ್ಕೆಲ್ಲ ತಕರಾರು ಹಾಕಿದ ನಂತರ ಸಬ್ಜೆಕ್ಟ್ ಏನಾಯ್ತು ಇದು ಆರ್ಡ್ರು? ಈಗ ನೀವು ಅಪಾಯಿಂಟ್ ಆಗಬೇಕಲ್ವಾ? ಏನಾಯಿತು? A number 5/96 ಆರ್ಡರ್ 26 ಡಿಸ್ಮಿಸ್ಡ್ ವಿತ್ ಲಾಸ್ಟ್ ಡಿಸ್ಮಿಸ್ ಆಯಿತು. ಅಲ್ಲಿಗೆ ADLR ಅಪಾಯಿಂಟ್ ಆಗ್ನಲ್ಲ, ಕಮಿಷನರ್ ಆಗ್ನಲ್ಲ. ಈಗ ಇದ್ರ ಮೇಲೆ ಹೈಕೋರ್ಟ್ಗೆ ಹೋಗಿದ್ದಾರೆ. ಯಾರು ಹೋಗಿರೋದು? ಅವರೇ ಹೋಗಿರೋದು ಹೈಕೋರ್ಟ್ಗೆ. ಅದು ಪೆಂಡಿಂಗ್ ಇದೆ. ಇಲ್ಲಿ ಓಲಿ ಹೈಕೋರ್ಟಲ್ಲಿ ನಿಮ್ಮನ್ನ ಪಾರ್ಟಿ ಮಾಡ್ಕೊಂಡು ಏನಾರ ಡೈರೆಕ್ಷನ್ ಕೊಟ್ಟಿದ್ದಾರಾ? ADLRಗಾಗಲಿ DDLRಗಾಗಲಿ ಇದನ್ನ ಅಳತೆ ಮಾಡಿದ್ದ ಡೈರೆಕ್ಷನ್ ಇದೆಯಾ? ಹಂಗಿದ್ರೆ ಅಳತೆ ಮಾಡಿ. ಡೈರೆಕ್ಷನ್ ಇದ್ರೆ ನಿಮಗೆ ಅದೇನು ಹೇಳ್ತಲ್ಲ. ಹಾಂ, ಆಮೇಲೆ ಇನ್ನೊಂದು ಇಲ್ಲ ನೋಡಿ ಸರ್, ಇದನ್ನ ಹೇಳ್ಬಿಟ್ಟು ಕಂಪ್ಲೀಟ್ ಮಾಡ್ತೀನಿ. ಇದರಲ್ಲಿ ಹೇಳ್ತೀನಿ. ಆಮೇಲೆ ಇಲ್ಲಿ ಸಿವಿಲ್ ಕೋರ್ಟಲ್ಲಿ ನಡೀತಾ ಇರೋದು ಇದೈತಲ್ಲ, ನಾವು ಸ್ವಾಧೀನದಲ್ಲಿದ್ದೀನಿ ಅಂತ ಇವರು ಅಪ್ಲಿಕೇಶನ್ ಹಾಕಿದ್ರು. ಅದು ಸಹ ಡಿಫೀಸ್ ಆಗಿದೆ. ಸ್ವಾಧೀನದಲ್ಲಿಲ್ಲ ಇವರು.
ಇದ್ರ ಮೇಲೆ ಸಹ ಹೈಕೋರ್ಟ್ ಹೋದ್ರು, ಅಲ್ಲೂ ಡಿಸ್ಮಿಸ್ ಆಗಿದೆ. ಅಪೀಲ್ ಹೋಗಿದ್ರು ಎಮ್ಮೆನ, ಅಲ್ಲೂ ಡಿಸ್ಮಿಸ್ ಆಗಿದೆ. ಇವು ಸ್ವಾಧೀನ ಇಲ್ಲ ಅಂದಮೇಲೆ ಅಥವಾ ನಿಮಗೆ ಡೈರೆಕ್ಷನ್ ಇಲ್ಲ ಆಮೇಲೆ ADLRಗಾಗಲಿ BDLRಗಾಗಲಿ ಅಳತೆ ಮಾಡೋದ ಪ್ರಶ್ನೆ ಬರಲ್ಲ. ಎಲ್ಲ ಕೊಟ್ಟಿದ್ದೀವಿ. ನಿಮಗೆ ಫಸ್ಟ್ ಒಂದು ತಕರಾರು ಕೊಟ್ಟಿದ್ದೀವಿ. ಯಾವ ತಿಂಗಳು ಕೊಟ್ಟಿರೋದು ಇದೇ? ಇದೇನೆ ಕುಡಿಲಿ. ಎಷ್ಟು ಯಾವತ್ತು ಕೊಟ್ಟಿರೋದು ಡಾಕ್ಯುಮೆಂಟ್ ಕೊಟ್ಟದ್ದು ವೆರಿಫೈ ಮಾಡಿ ಸರ್, ಅದಕ್ಕೆ ಬೇಕಾದ ಉತ್ತರ ಹೇಳ್ತೀನಿ. ನಲವತ್ಮೂರು ವರ್ಷದಲ್ಲಿ ಯಾವ ಅಮ್ಮ ಅಂತ ಗೊತ್ತಿಲ್ಲ. ಇದಾದ್ಮೇಲೆ ಗೊತ್ತಾಗಿರೋದು ಬಿಟ್ರೆ ಇವತ್ತು ಯಾವ ಅಮ್ಮ ಅಂದ್ರೆ ನಮಗೆ ಗೊತ್ತಿಲ್ಲ. ಈಗ ನಾವು ಬೇಡ ಇದ್ರೆ ಎಲ್ಲಾರು ಕೇಳಿ ಸರ್. ಅದ್ರದ್ದು ಹಾಳಾಗಲ್ಲ ಸರ್, ನಮ್ಮ ಹೋಗ್ತಾ ಇರ್ತೀವಿ ಅಷ್ಟೇ. ಇಲ್ಲಿ ಮೇಂಟೈನ್ ಮಾಡೋರು ಯಾರು? ಈ ಯಾರೇ ನೋಡ್ಕೋಬೇಕು. ಇಬ್ರು ಬಂದಿಲ್ವಾ? ನಾವು ಕಾಪಿ ಕೊಡಿ ಅಂತಲೂ ಅರ್ಜಿ ಹಾಕಿದ್ದೀವಿ ಸರ್ ತಾಲೂಕು ಆಫೀಸ್ಗೆ. ನಮ್ಗೆ ಯಾವುದೂ ರೆಕಾರ್ಡ್ ಕೊಟ್ಟಿಲ್ಲ. RI ಕೊಟ್ಟಿಲ್ಲ, ತಹಸೀಲ್ದಾರ್ ಕೊಟ್ಟಿಲ್ಲ. ತಹಸೀಲ್ದಾರ್ ಕೇಸ್ ಹಾಕಿದ್ದೀವಿ. ಸಂಪತ್ತು ಏನಕ್ಕೆ ಫೈಲ್ ಕೊಡಿ ಅಂತ, ಅದನ್ನು ನಮಗೆ ಕೊಟ್ಟಿಲ್ಲಪ್ಪ. ಕೇಸು ನಡೀತಾ ಇದೆ, ಅದೇನು ಮಾಡೋದಿಲ್ಲ ಇದನ್ನು. ಬರ್ತಿದ್ದೀವಿ ಅಲ್ಲಪ್ಪ, ದಾರಿ ಇಲ್ಲ ನಾವು ಬರೋಕ್ಕಾಗ್ತದೆ. ಇವಕ್ಕೆಲ್ಲ ದಾರಿ ಇದ್ದಾವೆ, ನೀವು ಹೋಗಿ ಅದು ಸೆಟೆಟ್ ಮಾಡ್ಕೊಂಡು ಬರ್ಬೇಕಾದ್ರೆ ನಾನು ನಿಮ್ಮ ಲಾಯರ್ ಎಲ್ಲ ಕೊಟ್ಟರೆ ಅಲ್ಲಿ ಹೇಳ್ಬಿಟ್ಟು ನಾವು ಮಾಡೋಕ್ಕಾಗುತ್ತೆ. ಇಲ್ಲಿ ಅವ್ನು ಮಾತಾಡಿದ್ರೆ ನಾವು ಮಾತಾಡೋಕ್ಕಾಗ್ತದೆ. ಲಾಯರ್ ಸಾಹೇಬ್ರು ಅಲ್ಲ, ಅವರೇ ಆಗಲಿ ಇನ್ನೊಬ್ರು ಆಗಲಿ ನಾವು ಮಾತಾಡೋಕ್ಕಾಗಲ್ಲ. ಅರ್ಥ ಆಯ್ತಾ? ಪೇಪರ್ಸು ಪೇಪರ್ ನೋಡ್ಬೋದು. ಈ ಥರ ಇದೆ. ನೆಕ್ಸ್ಟ್ ಇದಂಗೆ ಅಂತ ನಮ್ಗೆ ನಾವು ಅವ್ರ ಪರಲ್ಲ, ನಿಮ್ಮ ಪರಲ್ಲ, ಅರ್ಥ ಮಾಡ್ಕೊ. ನಮ್ಗೆಲ್ಲ ಅವ್ರನ್ನ ಕೇಳ್ತಿದ್ರು ಸರ್, ನೀವು ಫೋನ್ ಮಾತಾಡ್ತೀನಿ ಸರ್. ಈಗ ಅವ್ರು ಬರಂಗಿಲ್ಲ.